ಎಷ್ಟಾದರೂ ಎಲ್ಲರಿಗೂ ಗೊತ್ತಿದ್ದರೂ ಸಹ ಬೇರೆಯ ದೇವತೆಗಳನ್ನು ಸಹ ಕೆಲವರು ಆರಾಧಿಸ್ತಾರಲ್ಲ. ಅದನ್ನು ನೋಡಿ ನನಗೆ ತುಂಬ ದುಃಖವಾಗುತ್ತೆ ಅಂತ ಇದರಲ್ಲಿ ಶಂಕರ ಭಗವತ್ಪಾದರು ತಮ್ಮ ಮನಸ್ಸನ್ನು ತೆರೆದಿಟ್ಟಿದ್ದಾರೆ. ಹಂತೆ ತರೇಷ್ವಪಿ ಮನಾಂಸಿ ನಿಧಾಯ ಚಾನ್ಯೇ ಭಕ್ತಿಂ ವಹಂತಿ ಕಿಲ ಪಾಮರದೈವತೇಷು ತ್ವಾಮೇವ ದೇವಿ ಮನಸಾ ಸಮನುಸ್ಮರಾಮಿ ತ್ವಾಮೇವ ನೌಮಿ ಶರಣಂ ಜನನಿ ತ್ವಮೇವ. ಅನ್ಯೇ ಇತರೇಷು ಪಾಮರದೈವತೇಷು ಅಪಿ ಮನಾಂಸಿ ನಿಧಾಯ ಭಕ್ತಿಂ ವಹಂತಿ ಕಿಲ ಹಂತ ದೇವಿ ಮನಸಾ ತ್ವಾಂ ಏವ ಸಮನುಸ್ಮರಾಮಿ ತ್ವಾಂ ಏವ ನೌಮಿ ಜನನಿ ತ್ವಂ ಏವ ಶರಣಂ. ಅನ್ಯೇ ಕೆಲವರು ಇತರೇಷು ಬೇರೆಯ ಪಾಮರ ದೈವತೇಷು ಅಪಿ ಕ್ಷುದ್ರ ದೇವತೆಗಳಲ್ಲಿಯೂ ಸಹ ಮನಾಂಸಿ ನಿಧಾಯ ಮನಸ್ಸನ್ನು ನೆಲೆಗೊಳಿಸಿ ಭಕ್ತಿಂ ವಹಂತಿ ಕಿಲ ಭಕ್ತಿಯನ್ನು ಹೊಂದಿರ್ತಾರಲ್ವೇ. ಹಂತ ಹಂತ ಎನ್ನುವುದು ಅವರನ್ನು ನೋಡಿದಾಗ ದುಃಖ ಆಗುತ್ತಲ್ಲ, ಅದನ್ನು ಪ್ರಕಟಪಡಿಸುವಂತಹ ಒಂದು ಶಬ್ದ. ಅಂದರೆ ಅಯ್ಯೋ ಎಂಥ ಭಾಗ್ಯಹೀನರಪ್ಪ ಇವರೆಲ್ಲ, ಎಂಥ ದುರ್ದೈವ ಇದು. ಯಾಕೆ ದೇವಿಯೇ ನಾನು ಮಾತ್ರ ಮನಸ್ಸಿನಿಂದ ತ್ವಾಮೇವ ನಿನ್ನನ್ನೇ ಸಮನುಸ್ಮರಾಮಿ ಸ್ಮರಿಸ್ತಾ ಇರ್ತೇನೆ. ಅಷ್ಟೇ ಅಲ್ಲ, ತ್ವಾಮೇವ ನೌಮಿ ನಿನಗೇ ನಾನು ನಮಸ್ಕಾರ ಮಾಡ್ತೇನೆ. ಜನನಿ ತಾಯಿಯೇ ತ್ವಮೇವ ಶರಣಂ ನೀನೇ ನನಗೆ ಆಶ್ರಯದಾತಳು. ಎಲ್ಲದರಲ್ಲಿಯೂ ಪರಿಪೂರ್ಣವಾಗಿ ನಾನು ನಿನ್ನನ್ನು ನಂಬಿಬಿಟ್ಟಿದ್ದೀನಿ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದದ್ದು ಸಮನುಸ್ಮರಾಮಿ ಅನ್ನುವ ಶಬ್ದ. ಹೇಗೆ ಸ್ಮರಿಸ್ತೇನೆ ನಾನು ನಿನ್ನನ್ನು ಅಂದರೆ, ಸ್ಮರಾಮಿ ಅಂತ ಹೇಳಿದರೆ ಸಾಕಾಗಿತ್ತು, ಸ್ಮರಿಸ್ತೇನೆ ಅನ್ನುವ ಅರ್ಥ. ಅದಕ್ಕೆ ಅದರ ಹಿಂದೆ 2 ಉಪಸರ್ಗಗಳನ್ನು ಹಾಕಿದ್ದಾರೆ. ಉಪಸರ್ಗ ಎನ್ನುವುದು ಆ ಕ್ರಿಯಾಪದದಲ್ಲಿರುವಂತಹ ವಿಶೇಷವಾದ ಅರ್ಥವನ್ನು ಎಳೆದು ತರುತ್ತೆ. 2 ಇದೆ ಇಲ್ಲಿ, ಏನಂತ, ಅನು ಮತ್ತು ಸಂ ಅಂತ. ಅನುಸ್ಮರಾಮಿ ಅಂದರೆ ಏನರ್ಥ ಅಂದರೆ, ನಿರಂತರವಾಗಿ ಯಾವಾಗಲೂ ಸಹ ನಾನು ನಿನ್ನನ್ನು ಸ್ಮರಿಸ್ತೇನೆ. ಅಷ್ಟೇ ಅಲ್ಲ, ಸಂ ಅನುಸ್ಮರಾಮಿ ಯೋಗ್ಯ ರೀತಿಯಲ್ಲಿ, ಅಂದರೆ ನಿನ್ನನ್ನು ಹೇಗೆ ಸ್ಮರಿಸಿದರೆ ನೀನು ನನಗೆ ಅನುಗ್ರಹ ಮಾಡ್ತೀಯೋ ಅದೇ ರೀತಿಯಲ್ಲಿ ನಾನು ನಿನ್ನನ್ನು ಸ್ಮರಿಸ್ತೇನೆ ಅಂತ ಅಷ್ಟು ಅರ್ಥವನ್ನು ಆ ಶಬ್ದ ಕೊಡುತ್ತೆ ಅನ್ನೋದು ವಿಶೇಷ. ಹಾಗಾಗಿ ನಿನ್ನನ್ನೇ ನಾನು ಯಾವಾಗಲೂ ಸಹ ಸ್ಮರಿಸ್ತೇನೆ, ಯಾವಾಗಲೂ ನಿರಂತರವಾಗಿ ಸರಿಯಾದ ಪ್ರಕಾರದಲ್ಲಿ ನಾನು ನಿನ್ನನ್ನು ಸ್ಮರಿಸ್ತೇನೆ, ನಿನ್ನನ್ನೇ ನಮಸ್ಕಾರ ಮಾಡ್ತೇನೆ, ನೀನೇ ನಮಗೆ ಆಶ್ರಯದಾತಳು. ನಾನು ಯಾವುದು ಕ್ಷುದ್ರ ದೇವತೆಗಳನ್ನು ಆಶ್ರಯಿಸೋದಿಲ್ಲ. ಅಂತಹ ಕ್ಷುದ್ರ ದೇವತೆಗಳನ್ನು ಆಶ್ರಯಿಸಿದವ್ರು ನೋಡಿದಾಗ ಅಯ್ಯೋ ಅಂತ, ಎಂತಹ ದುಃಖದ ಸಂಗತಿ ಅಂತ ನನಗೆ ಅನಿಸುತ್ತೆ ಅಂತ ಇದರಲ್ಲಿ ಹೇಳಿದ್ದಾರೆ.